ಯಾವಾಗ ಟಿಪ್ಪು ಸುಲ್ತಾನ್ ಪತನ ಆಯ್ತು ಅಂದ್ರೆ 1799ರಲ್ಲಿ ಟಿಪ್ಪು ಸುಲ್ತಾನನ ಪತನ ನಂತರ ಶ್ರೀರಂಗಪಟ್ಟಣದಿಂದ ರಾಜಧಾನಿನ ಬದಲಾವಣೆ ಮಾಡಬೇಕಾದಂತಹ ಅನಿವಾರ್ಯತೆ ಬಂದ್ಬಿಟ್ಟು ಶ್ರೀರಂಗಪಟ್ಟಣದಲ್ಲೇ ಕಂಟಿನ್ಯೂ ಮಾಡ್ಬೋದಾಗಿತ್ತಲ್ಲ. ಆದ್ರೆ ಈ ಬ್ರಿಟಿಷರು ಬಂದು ಟಿಪ್ಪು ಸುಲ್ತಾನ್ ಕಟ್ಟಿದ್ದ ಎಲ್ಲಾ ಕೋಟೆಗಳನ್ನು ಕೆಡಗಿದ್ರು. ಯಾಕಂದ್ರೆ ಅದು ಮುಂದೆ ಇನ್ನೊಂದು ರಾಜವಂಶಕ್ಕೆ ಅವಕಾಶವಾದ್ರೆ ಅದು ಬ್ರಿಟಿಷರ ಜೊತೆಯಲ್ಲಿ ಮತ್ತೆ ಇನ್ನಷ್ಟು ಇದಾಗತ್ತೆ. ಮತ್ತು ಅಲ್ಲಿದ್ದಂತಹ ಎಲ್ಲ ವಿಚಾರಗಳನ್ನ ನಾಶ ಮಾಡಿದ್ದಲ್ದೇನೆ ಅಲ್ಲಿ ಅನೇಕ ಯುದ್ಧಗಳು ನಡೆದಿದ್ರಿಂದ ಸಾವಿರಾರು ಹೆಣಗಳು ಬಿದ್ದಿದ್ವು. ಸೊ ಇಡೀ ಊರು ಒಂಥರ ಡಿವಾಸ್ಟ್ ಆಗಿತ್ತು. ಇನ್ನದು ರಾಜಧಾನಿ ಆಗೋದಕ್ಕೆ ಅರ್ಹ ಇರಲಿಲ್ಲ. ಮತ್ತು ಅಲ್ಲಿ ನಂತರದ ಕಾಲದಲ್ಲಿ ಬರೀತಾರೆ, ಅಲ್ಲಿ ಸಾಂಕ್ರಾಮಿಕ ರೋಗಗಳು ಕೂಡ ಜಾಸ್ತಿ ಆಗಿತ್ತು. ಬಾಡಿಗಳೆಲ್ಲ ಹಂಗಂಗೆ ಅಂದ್ರೆ ಅನ್ಡಿಸ್ಪೋಸ್ಡ್ ಅಂದ್ರೆ ಡಿಸ್ಪೋಸ್ ಆಗದೆ ಇರೋ ಬಾಡಿಗಳೆಲ್ಲ ಅಲ್ಲಲ್ಲಿ ಇತ್ತು. ಮತ್ತು ಕೋಟೆ ಬುರ್ಜು ಎಲ್ಲ ಹೊಡೆದಾಕಿದ್ರು, ಏನು ಇರ್ಲಿಲ್ಲ ಅಲ್ಲಿ. ಸೊ ಇಂತಹ ಸಂದರ್ಭದಲ್ಲಿ ಅಲ್ಲಿ ರಾಜಧಾನಿ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅದರಿಂದ ಏನ್ ಮಾಡಿದ್ರು, ರಾಜಧಾನಿನ ಶಿಫ್ಟ್ ಮಾಡಿದ್ರು ಮೈಸೂರಿಗೆ 1800ರಲ್ಲಿ. ಅದು ಬಂದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು 1827ರ ಸುಮಾರಿಗೆ ಹಳೆಯ ಚಾಮುಂಡಿ ಬೆಟ್ಟದ ವಿಚಾರವನ್ನೆಲ್ಲ ತೆಗೆಸಿ ಹೊಸದಾಗಿ ಎಲ್ಲ ಮಾಡಿಸಿದ್ರು. ಹೊಸ ಕಟ್ಟಡಗಳನ್ನ ಮಾಡಿಸಿದ್ರು, ಮುಂದ್ಗಡೆ ಗೋಪುರವನ್ನ ಕಟ್ಸಿದ್ರು, ಅದನ್ನ ವಿಸ್ತಾರ ಮಾಡಿಸಿದ್ರು, ಸುತ್ತ ಇದ್ದ ಕಂದಕಗಳನ್ನೆಲ್ಲ ಮುಚ್ಚಿದ್ರು. ಅಲ್ಲಿ ಪಕ್ಕದಲ್ಲಿ ಒಂದು ನೀರಿನ ಸೆಲೆ ಇತ್ತು, ಅದನ್ನ ಮುಚ್ಚಿದ್ರು. ದೇವಿ ಕೆರೆನ ಅಲ್ಲಿ ಇನ್ನೊಂದು ವಿಸ್ತಾರವನ್ನು ಮಾಡಿದ್ರು. ರೋಡ್ಗಳನ್ನು ಮಾಡಿಸಿದ್ರು ಸುತ್ತ, ಅದೆಲ್ಲ ಏನು ಇರ್ಲಿಲ್ಲ. ಅಲ್ಲೆಲ್ಲ ಮೊದಲು ಇದ್ದಿದ್ದೆಲ್ಲ ಮಹಾಬಲನಿಗೇನೆ. ಸೊ ಮಹಾಬಲ ಎಷ್ಟು ಪ್ರಸಿದ್ಧ ಆಗಿದ್ದ ಅಂತಂದ್ರೆ ಹೊಯ್ಸಳರ ದೊರೆ ವಿಷ್ಣುವರ್ಧನನ ಕಾಲದ ಶಾಸನ ಇದೆ ಅಲ್ಲಿಗೆ ದಾನ ಕೊಟ್ಟಿದ್ದು. ಅದಾದ ನಂತರ ವಿಜಯನಗರ ಕಾಲದ ಶಾಸನಗಳಿವೆ, ಈಗ್ಲೂ ಇದೆ ಅಲ್ಲಿ ದೇವಸ್ಥಾನದ ಒಳಗಡೆನೆ ಇದೆ. ಮಾರ್ಬಲ ತೀರ್ಥಕ್ಕೆ ವಿಷ್ಣುವರ್ಧನ ಮಹಾರಾಜರು ಕೊಟ್ಟಿದ್ದ ದಾಖಲೆ ಇದೆ ಅಲ್ಲಿ ಶಾಸನ. ಸೊ ಹಾಗಾಗಿ ಅದು 1000 ವರ್ಷದ ಪ್ರಾಚೀನವಾದಂತಹ ರೆಕಾರ್ಡ್ಸ್ ಒಳಗೊಂಡಿದೆ.